ರಾಮನಗರ ನಗರಸಭೆ ಅಲ್ಲಿ ಬೇಕಾದ ಸವಾಲುಗಳು. ರಾಮನಗರ ನಗರಸಭೆ ಅಂತಲ್ಲ, ಯಾವುದೇ ನಗರಸಭೆ ಆಗಲಿ ಇದು ಪ್ರತಿನಿತ್ಯ ಚಾಲೆಂಜಸ್, ಪ್ರತಿನಿತ್ಯ ಒಂದು ಸವಾಲು. ನೋಡಿ, ಯಾವುದೇ ಒಂದು ನಗರ ಯೋಜನಾಬದ್ಧವಾಗಿ ಬೆಳೀದೇ ಹೋದರೆ ಅಥವಾ ಯೋಜನಾಬದ್ಧವಾಗಿ ಪೂರ್ವ ತಯಾರಿಯಲ್ಲಿ ಕಟ್ಟದೇ ಹೋದಂಥ ಯಾವುದೇ ನಗರ ಆಗಲಿ ಈ ಸಮಸ್ಯೆಗಳು ಪ್ರತಿನಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿದೆ. ಕಸದ ಸವಾಲಿದೆ, ನಾವು ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಮತ್ತು ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಏನೇನೆಲ್ಲ ಕೊಡಬೇಕು ಅವೆಲ್ಲವನ್ನೂ ಕೂಡ ಒದಗಿಸ್ತಕ್ಕಂಥದ್ದು ಮ್ಯಾಂಡೇಟ್. ಒಂದು ಯಾವುದೇ ಒಂದು ನಗರಸಭೆಯ ಆದ್ಯ ಕರ್ತವ್ಯ. ಮತ್ತು ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಬೆಳಕು ಇವೆಲ್ಲ ಕೊಡ್ತಕ್ಕಂಥದ್ದು, ಒಳ್ಳೆ ಸುಸಜ್ಜಿತವಾದಂಥ ರಸ್ತೆಗಳು, ಸುಸಜ್ಜಿತವಾದಂಥ ಪಾರ್ಕ್ಗಳು ಎಲ್ಲನೂ ಕೊಡ್ತಕ್ಕಂಥದ್ದು ಒಂದು ಆದ್ಯತೆ ಮೇರೆಗೆ ನಾವು ಯಾವುದೇ ನಗರಸಭೆ ಒಳ್ಳೆಯ ಒಂದು ನಗರ ಅಂತ ಅನ್ಸ್ಕೊಬೇಕಂದ್ರೆ ಇವೆಲ್ಲ ಕೂಡ ಅವಶ್ಯಕ. ಹಾಗಾಗಿ ಸಾಕಷ್ಟು ಸವಾಲುಗಳಿದ್ದಾವೆ. ಜನ ಕೂಡ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಈ ಬಾರಿ, ನನಗೆ ವೈಯಕ್ತಿಕವಾಗಿ ನಾನು ಹಿಂದೆನೇ 16 ವರ್ಷಗಳಿಂದನೇ ನಗರಸಭೆ ಅಧ್ಯಕ್ಷ ಆಗಿದೆ. ಹಾಗಾಗಿ ನಾನೇನು ಬಯಸಿರಲಿಲ್ಲ ಯಾರೋ, ಆದರೆ ಜನರ ಒತ್ತಡ, ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಒತ್ತಡ ಹಾಕಿ, ಮತ್ತು ಸಾರ್ವಜನಿಕರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಒತ್ತಡ ಹಾಕಿ, ಇಲ್ಲ ನಿಮ್ಮ ಒಂದು ಸೇವೆ ಅವಶ್ಯಕತೆ ಇದೆ ರಾಮನಗರಕ್ಕೆ ಅಂತೇಳಿ ಒತ್ತಡ ಹಾಕಲಾಗಿ ನಾನು ಇವತ್ತು ನಗರಸಭೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಪಕ್ಷಾತೀತವಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ನಮ್ಮ ಜಿಲ್ಲೆಯವರು, ಈ ಒಂದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಸ್ವಂತ ಜಿಲ್ಲೆ, ನಾನು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಇವರೆಲ್ಲ, ಮತ್ತು ನಮ್ಮ ಶಾಸಕರು ಎಲ್ಲರೂ ಭಾಳ ಕನಸನ್ನು ಕಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಮನಗರ ಒಂದು ಒಳ್ಳೆಯ ನಗರವನ್ನಾಗಿ ಮಾಡಬೇಕು. ಸಾರ್ವಜನಿಕರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಒದಗಿಸಲಿಕ್ಕೆ ನಾವು ಕಟಿಬದ್ಧರಾಗಿ ಒಂದು ಸವಾಲಾಗಿ ತಗೊಂಡು ಸರ್ಕಾರ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ಸುರೇಶ್ ಅವರು, ಬಾಲುಸೇನ, ನಮ್ಮ ಮಾನ್ಯ ಲಿಂಗಪ್ಪನವರು, NS ರವಿ ಅವರು, ಮತ್ತು ಎಲ್ಲ ನಮ್ಮ ನಾಯಕರುಗಳ ಜೊತೆ ಸೇರಿಕೊಂಡು ಸಾಧ್ಯವಾದರೆ ವಿರೋಧ ಪಕ್ಷದವರು ಕೂಡ ಸಹಕಾರ ತಗೊಂಡು ನಾವು ಈ ಒಂದು ನಗರ ಬೆಳವಣಿಗೆ ಆಗಬೇಕಂದ್ರೆ ಒಂದು ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ನಗರವನ್ನು ಒಂದು ಒಳ್ಳೆಯ ಜನರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.